ಬಾಂಗ್ಲಾದವರು ಅಂತ ಹೇಳ್ತಿದ್ದಾರೆ. ಅವರು ಈಗ ಓಡಿ ಹೋಗಿದ್ದಾರೆ. ನಮ್ಮ ರಿಪಬ್ಲಿಕ್ ಯಾವಾಗ ವರದಿಗೆ ಇಳಿಯಿತು ತಕ್ಷಣವೇ ಓಡಿ ಹೋಗಿದ್ದಾರೆ, ಮನೆಗೆ ಬೀಗ ಹಾಕಿ ಓಡಿ ಹೋಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಅಕ್ರಮವಾಗಿದ್ದಾರೆ ಅವರೆಲ್ಲ ಓಡಿಸಬೇಕು. ಸುಮಾರು ವಿಸ್ತೀರ್ಣ ಇದೇನಿದೆಲ್ಲ, ಇದು ಎಲೆಕ್ಟ್ರಾಸಿಟಿಯ ಪೋಡು ಗ್ರಾಮ ಸುತ್ತಲೂ ಆ ಗಿಡ ಇದೆಲ್ಲ, ಮರಗಳಿದೆಲ್ಲ, ಆ ಮರಗಳಲ್ಲಿ ಸಹ ಅಲ್ಲಿ ಸಹ ಮನೆಗಳಿದಾವೆ, ಸೆಡ್ಗಳಿದಾವೆ, ಅಲ್ಲಿ ಸಹ ಚಿಂದೆ ಆಯ್ದು ಇಲ್ಲಿ ತಂದಿರ್ತಾರೆ, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಇದಕ್ಕೆಲ್ಲ ಒಬ್ಬ ಮಾಲೀಕ ಇರ್ತಾನೆ. ಇವರು ಕರ್ಕೊಂಡ್ಬಂದವ್ರನ್ನ ಒಬ್ಬ ಮಾಲೀಕ, ಇವರು ಪ್ರೊಡಕ್ಟ್ ಮಾಡೋರು ಒಬ್ಬ ಮುಖಂಡ. ಎಲ್ಲರನ್ನ ಹಿಡಿಬೇಕು. ಯಾರು ಕರ್ಕೊಂಡು ಬರ್ತಿದ್ರೆ ಅಕ್ರಮ ಬಾಂಗ್ಲಾದೇಶರನ್ನ, ಯಾರು ಮುಖಂಡರು, ಯಾರು ಮಾಲೀಕ, ಎಲ್ಲವನ್ನ ಪತ್ತೆ ಹಚ್ಚಿ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಯಾಕಂದ್ರೆ ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡ್ತಿದೆ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾದೇಶರಿದ್ದಾರೆ ಎಂಬುದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾರಿದ್ದಾರೆ ಅವರನ್ನ ಒದ್ದು ಒಳಗೆ ಹಾಕಿ ಬೇರೆ ಕಡೆ ಅಂದ್ರೆ ಅವ್ರ ದೇಶಕ್ಕೆ ಶಿಫ್ಟ್ ಮಾಡಬೇಕಂತ ಹಿಂದೂ ಪರ ಸಂಘಟನೆಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಬೆಂಗಳೂರು. ಹುಲಿಮಂಗಲದ ಪೋಡು ಗ್ರಾಮದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಗಳಿದ್ದಾರೆ ಅನ್ನುವಂತ ಖಚಿತ ಮಾಹಿತಿಯ ಹಿನ್ನೆಲೆ ನಾವು ಹೋದ್ವಿ. ಸುಮಾರು 3 ಎಕರೆ ಜಾಗದಲ್ಲಿ ಟೆಂಟ್ ಹಾಕೊಂಡು ಜೋಪಡಿಗಳ ಮೂಲಕ, ಗುಡಿಸಲುಗಳ ಮೂಲಕ ಇವರಿದ್ದಾರೆ. ಯಾವುದೇ ದಾಖಲೆಗಳಿಲ್ಲ. ಇವರು ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ. ಇವರು ಯಾರು, ಏನು, ಎತ್ತ, ಎಲ್ಲಿಂದ ಬಂದ್ರು ಹಿಂದೆ ಮುಂದೆ ನೋಡದೆ ಜಾಗ ಕೊಟ್ಟ ಮಾಲೀಕ, ಬಾಂಗ್ಲಾದೇಶಿಗಳಿಗೆ ಜಾಗ ಕೊಟ್ಟ ಮಾಲೀಕನಿಗೆ ನಾವು ಪ್ರಶ್ನೆ ಮಾಡ್ತೀವಿ. ಆಗ ಆತ ಸತ್ಯ ಒಪ್ಪಿಕೊಳ್ಳಲು ಹಿಂದೇಟ್ ಹಾಕ್ತಾರೆ. ಇಲ್ಲಿ ಬಾಂಗ್ಲಾದೇಶದವರು ಇಲ್ಲ ಅಂತ ಹೇಳಿ ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಕೊನೆಗೆ ಎಲ್ಲರನ್ನ ಖಾಲಿ ಮಾಡಿಸೋದಾಗಿ ತಪ್ಪೊಪ್ಕೊಳ್ತಾನೆ. ನೋಡಿ, ದಲ್ಲಾಳಿಗಳ ಮೂಲಕ ಇವರು ಒಳಗಡೆ ಬರ್ತಾರೆ. ಬಂದವರಿಗೆ ಇಲ್ಲಿ ಮನೆ ಕಟ್ಕೊಡ್ತಾರೆ. ಆನಂತರ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಯಾವುದೋ ಸಮಾಜ ಘಾತುಕ ಕೆಲಸಗಳಲ್ಲಿ ಇವರನ್ನ ಇನ್ವಾಲ್ವ್ ಮಾಡ್ಕೊತಾರೆ. ಯಾಕಂತ ಹೇಳಿದ್ರೆ ಏನಾದ್ರೂ ಸಿಕ್ಬಿದ್ರು ಕೂಡ ಅವ್ರು ಯಾರು ಏನು ಗೊತ್ತಿರೋದಿಲ್ಲ. ಹೀಗಾಗಿ ಇಲ್ಲಿ ಆಂತರಿಕವಾಗಿ ದೇಶದ ಭದ್ರತೆಗೆ ಇವರೆಷ್ಟು ಮಾರಕ ಅನ್ನುವಂತ ಸೂಕ್ಷ್ಮತೆ ಇವರಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ಜಾಗದ ಓನರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಎಷ್ಟು ವರ್ಷಗಳಿದ್ದಾರೆ ಅಂತ ಇವರು? ಇಲ್ಲ 15 ದಿವಸ ಆಯ್ತಪ್ಪ. 3 ವರ್ಷದಿಂದ ಇಲ್ಲ ಯಾವನು ಹೇಳಿದ ಸುಮ್ನೆ ಅಕ್ರಮವಾಗಿದ್ದಾರೆ ಅಂತ ಹೇಳ್ತಿದ್ರೆ. ಇಲ್ಲ ಅಂತ ಹೇಳಿದ್ರಲ್ಲ. ಇಲ್ಲ ಯಾವನು ಇಲ್ಲ, ಬಾಂಗ್ಲಾದಲ್ಲಿ ಯಾವನು ಇಲ್ಲ, ಡೆಲ್ಲಿ ಕಲ್ಕತ್ತಾ ಇರೋದು. ಆಯ್ತಾ? ಅಲ್ಲ ಸರ್, ಈಗ ನಿವಾಸ ನಾನು ಹೇಳಿಲ್ಲ 15 ದಿವಸ ನಾನು 7 ಗಂಟೆಗೆ ಹೇಳು. ಆಯ್ತಾ? ಖಾಲಿ ಮಾಡ್ತಾ 15 ದಿವಸ ಆಯ್ತು. ಖಾಲಿ ಮಾಡಿಸ್ತೇನೆ ಎಲ್ಲರೂ ನೀವು ಖಾಲಿ ಮಾಡಿಸ್ತೀನಿ. ಸರ್, ಇದು ರಾಂಗ್ ಆಗಲ್ವಾ ಅಂತ ಅಕ್ರಮವಾಗಿ? ಅದು ನಾನು ಹೇಳಿಲ್ಲ. ನಾನು ವಿಡಿಯೋ ಇದೆ, ತೋರಿಸ್ತೀನಿ. ನಾನು ಹೇಳು ತೋರ್ಸೋದು ನಾನು ನೀನ್ ಹೇಳಿದ್ರೆ ಮಾಡ್ತೀನಿ. ಹೌದಾ? ತೋರ್ಸು. ಇಲ್ಲಿ ಜಾಗದ ಓನರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಎಷ್ಟು ವರ್ಷಗಳಿದ್ದಾರೆ ಅಂತ ಇವರು? ಇಲ್ಲ 15 ದಿವಸ ಆಯ್ತಪ್ಪ. 3 ವರ್ಷದಿಂದ ಇಲ್ಲ ಯಾವನು ಹೇಳಿದ ಸುಮ್ನೆ ಅಕ್ರಮವಾಗಿದ್ದಾರೆ ಅಂತ ಹೇಳ್ತಿದ್ರೆ. ಇಲ್ಲ ಅಂತ ಹೇಳಿದ್ರಲ್ಲ. ಇಲ್ಲ ಯಾವನು ಇಲ್ಲ, ಬಾಂಗ್ಲಾದಲ್ಲಿ ಯಾವನು ಇಲ್ಲ, ಡೆಲ್ಲಿ ಕಲ್ಕತ್ತಾ ಇರೋದು. ಆಯ್ತಾ? ಅಲ್ಲ ಸರ್, ಈಗ ನಿವಾಸ ನಾನು ಹೇಳಿಲ್ಲ 15 ದಿವಸ ನಾನು 7 ಗಂಟೆಗೆ ಹೇಳು. ಆಯ್ತಾ? ಖಾಲಿ ಮಾಡ್ತಾ 15 ದಿವಸ ಆಯ್ತು. ಖಾಲಿ ಮಾಡಿಸ್ತೇನೆ ಎಲ್ಲರೂ ನೀವು ಖಾಲಿ ಮಾಡಿಸ್ತೀನಿ. ಸರ್, ಇದು ರಾಂಗ್ ಆಗಲ್ವಾ ಅಂತ ಅಕ್ರಮವಾಗಿ? ಅದು ನಾನು ಹೇಳಿಲ್ಲ. ನಾನು ವಿಡಿಯೋ ಇದೆ, ತೋರಿಸ್ತೀನಿ. ನಾನು ಹೇಳು ತೋರ್ಸೋದು ನಾನು ನೀನ್ ಹೇಳಿದ್ರೆ ಮಾಡ್ತೀನಿ. ಹೌದಾ? ತೋರ್ಸು. ಇಲ್ಲಿ ಜಾಗದ ಬಾಂಗ್ಲಾದವರು ಅಂತ ಹೇಳ್ತಿದ್ದಾರೆ. ಅವ್ರು ಈಗ ಓಡಿ ಹೋಗಿದ್ದಾರೆ. ನಮ್ಮ ರಿಪಬ್ಲಿಕ್ ಯಾವಾಗ ವರದಿಗೆ ಇಳಿಯಿತು ತಕ್ಷಣವೇ ಓಡಿ ಹೋಗಿದ್ದಾರೆ, ಮನೆಗೆ ಬೀಗ ಹಾಕಿ ಓಡಿ ಹೋಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಅಕ್ರಮವಾಗಿದ್ದಾರೆ ಅವರೆಲ್ಲ ಓಡಿಸಬೇಕು. ಸುಮಾರು ವಿಸ್ತೀರ್ಣ ಇದೇನಿದೆಲ್ಲ, ಇದು ಎಲೆಕ್ಟ್ರಾಸಿಟಿಯ ಪೋಡು ಗ್ರಾಮ ಸುತ್ತಲೂ ಆ ಗಿಡ ಇದೆಲ್ಲ, ಮರಗಳಿದೆಲ್ಲ, ಆ ಮರಗಳಲ್ಲಿ ಸಹ ಅಲ್ಲಿ ಸಹ ಮನೆಗಳಿದಾವೆ, ಸೆಡ್ಗಳಿದಾವೆ, ಅಲ್ಲಿ ಸಹ ಚಿಂದೆ ಆಯ್ದು ಇಲ್ಲಿ ತಂದಿರ್ತಾರೆ, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಇದಕ್ಕೆಲ್ಲ ಒಬ್ಬ ಮಾಲೀಕ ಇರ್ತಾನೆ. ಇವರು ಕರ್ಕೊಂಡ್ಬಂದವ್ರನ್ನ ಒಬ್ಬ ಮಾಲೀಕ, ಇವರು ಪ್ರೊಡಕ್ಟ್ ಮಾಡೋರು ಒಬ್ಬ ಮುಖಂಡ. ಎಲ್ಲರನ್ನ ಹಿಡಿಬೇಕು. ಯಾರು ಕರ್ಕೊಂಡು ಬರ್ತಿದ್ರೆ ಅಕ್ರಮ ಬಾಂಗ್ಲಾದೇಶರನ್ನ, ಯಾರು ಮುಖಂಡರು, ಯಾರು ಮಾಲೀಕ, ಎಲ್ಲವನ್ನ ಪತ್ತೆ ಹಚ್ಚಿ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಯಾಕಂದ್ರೆ ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡ್ತಿದೆ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾದೇಶರಿದ್ದಾರೆ ಎಂಬುದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾರಿದ್ದಾರೆ ಅವರನ್ನ ಒದ್ದು ಒಳಗೆ ಹಾಕಿ ಬೇರೆ ಕಡೆ ಅಂದ್ರೆ ಅವ್ರ ದೇಶಕ್ಕೆ ಶಿಫ್ಟ್ ಮಾಡಬೇಕಂತ ಹಿಂದೂ ಪರ ಸಂಘಟನೆಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಬೆಂಗಳೂರು. ಹುಲಿಮಂಗಲದ ಪೋಡು ಗ್ರಾಮದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಗಳಿದ್ದಾರೆ ಅನ್ನುವಂತ ಖಚಿತ ಮಾಹಿತಿಯ ಹಿನ್ನೆಲೆ ನಾವು ಹೋದ್ವಿ. ಸುಮಾರು 3 ಎಕರೆ ಜಾಗದಲ್ಲಿ ಟೆಂಟ್ ಹಾಕೊಂಡು ಜೋಪಡಿಗಳ ಮೂಲಕ, ಗುಡಿಸಲುಗಳ ಮೂಲಕ ಇವರಿದ್ದಾರೆ. ಯಾವುದೇ ದಾಖಲೆಗಳಿಲ್ಲ. ಇವರು ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ. ಇವರು ಯಾರು, ಏನು, ಎತ್ತ, ಎಲ್ಲಿಂದ ಬಂದ್ರು ಹಿಂದೆ ಮುಂದೆ ನೋಡದೆ ಜಾಗ ಕೊಟ್ಟ ಮಾಲೀಕ,
ಬಾಂಗ್ಲಾದೇಶಿಗಳಿಗೆ ಜಾಗ ಕೊಟ್ಟ ಮಾಲೀಕನಿಗೆ ನಾವು ಪ್ರಶ್ನೆ ಮಾಡ್ತೀವಿ. ಆಗ ಆತ ಸತ್ಯ ಒಪ್ಪಿಕೊಳ್ಳಲು ಹಿಂದೇಟ್ ಹಾಕ್ತಾರೆ. ಇಲ್ಲಿ ಬಾಂಗ್ಲಾದೇಶದವರು ಇಲ್ಲ ಅಂತ ಹೇಳಿ ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಕೊನೆಗೆ ಎಲ್ಲರನ್ನ ಖಾಲಿ ಮಾಡಿಸೋದಾಗಿ ತಪ್ಪೊಪ್ಕೊಳ್ತಾನೆ. ನೋಡಿ, ದಲ್ಲಾಳಿಗಳ ಮೂಲಕ ಇವರು ಒಳಗಡೆ ಬರ್ತಾರೆ. ಬಂದವರಿಗೆ ಇಲ್ಲಿ ಮನೆ ಕಟ್ಕೊಡ್ತಾರೆ, ಆನಂತರ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಯಾವುದೋ ಸಮಾಜ ಘಾತುಕ ಕೆಲಸಗಳಲ್ಲಿ ಇವರನ್ನ ಇನ್ವಾಲ್ವ್ ಮಾಡ್ಕೊತಾರೆ. ಯಾಕಂತ ಹೇಳಿದ್ರೆ ಏನಾದ್ರೂ ಸಿಕ್ಬಿದ್ರು ಕೂಡ ಅವ್ರು ಯಾರು ಏನು ಗೊತ್ತಿರೋದಿಲ್ಲ. ಹೀಗಾಗಿ ಇಲ್ಲಿ ಆಂತರಿಕವಾಗಿ ದೇಶದ ಭದ್ರತೆಗೆ ಇವರೆಷ್ಟು ಮಾರಕ ಅನ್ನುವಂತ ಸೂಕ್ಷ್ಮತೆ ಇವರಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ಜಾಗದ ಓನರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಎಷ್ಟು ವರ್ಷಗಳಿದ್ದಾರೆ ಅಂತ ಇವರು? ಇಲ್ಲ 15 ದಿವಸ ಆಯ್ತಪ್ಪ. 3 ವರ್ಷದಿಂದ ಇದ್ದಾರೆ. ಇಲ್ಲ ಯಾವನು ಹೇಳಿದ ಸುಮ್ನೆ ಅಕ್ರಮವಾಗಿದ್ದಾರೆ ಅಂತ ಹೇಳ್ತಿದ್ರೆ. ಇಲ್ಲ ಅಂತ ಹೇಳಿದ್ರಲ್ಲ. ಇಲ್ಲ ಯಾವನು ಇಲ್ಲ, ಬಾಂಗ್ಲಾದಲ್ಲಿ ಯಾವನು ಇಲ್ಲ, ಡೆಲ್ಲಿ ಕಲ್ಕತ್ತಾ ಇರೋದು. ಆಯ್ತಾ? ಅಲ್ಲ ಸರ್, ಈಗ ನಿವಾಸ ನಾನು ಹೇಳಿಲ್ಲ 15 ದಿವಸ ನಾನು 7 ಗಂಟೆಗೆ ಹೇಳು. ಆಯ್ತಾ? ಖಾಲಿ ಮಾಡ್ತಾರೆ. 15 ದಿವಸ ಆಯ್ತು, ಖಾಲಿ ಮಾಡಿಸ್ತೇನೆ ಎಲ್ಲರೂ ನೀವು ಖಾಲಿ ಮಾಡಿಸ್ತೀನಿ. ಸರ್, ಇದು ರಾಂಗ್ ಆಗಲ್ವಾ ಅಂತ ಅಕ್ರಮವಾಗಿ? ಹಲೋ, ನಾನು ಹೇಳಿಲ್ಲ. ನಾನು ವಿಡಿಯೋ ಇದೆ, ತೋರಿಸ್ತೀನಿ. ನಾನು ಹೇಳು ತೋರ್ಸೋದು ನಾನು ನೀನ್ ಹೇಳಿದ್ರೆ ನಾನು ಮಾಡ್ತೀನಿ. ಹೌದಾ? ತೋರ್ಸು. ಇಲ್ಲಿ ಜಾಗದ ಓನರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಎಷ್ಟು ವರ್ಷಗಳಿದ್ದಾರೆ ಅಂತ ಇವರು? ಇಲ್ಲ 15 ದಿವಸ ಆಯ್ತಪ್ಪ. 3 ವರ್ಷದಿಂದ ಇಲ್ಲ ಯಾವನು ಹೇಳಿದ ಸುಮ್ನೆ ಅಕ್ರಮವಾಗಿದ್ದಾರೆ ಅಂತ ಹೇಳ್ತಿದ್ರೆ. ಇಲ್ಲ ಅಂತ ಹೇಳಿದ್ರಲ್ಲ. ಇಲ್ಲ ಯಾವನು ಇಲ್ಲ, ಬಾಂಗ್ಲಾದಲ್ಲಿ ಯಾವನು ಇಲ್ಲ, ಡೆಲ್ಲಿ ಕಲ್ಕತ್ತಾ ಇರೋದು. ಆಯ್ತಾ? ಅಲ್ಲ ಸರ್, ಈಗ ನಿವಾಸ ನಾನು ಹೇಳಿಲ್ಲ 15 ದಿವಸ ನಾನು 7 ಗಂಟೆಗೆ ಹೇಳು. ಆಯ್ತಾ? ಖಾಲಿ ಮಾಡ್ತಾರೆ. 15 ದಿವಸ ಆಯ್ತು, ಖಾಲಿ ಮಾಡಿಸ್ತೇನೆ ಎಲ್ಲರೂ ನೀವು ಖಾಲಿ ಮಾಡಿಸ್ತೀನಿ. ಸರ್, ಇದು ರಾಂಗ್ ಆಗಲ್ವಾ ಅಂತ ಅಕ್ರಮವಾಗಿ? ಹಲೋ, ನಾನು ಹೇಳಿಲ್ಲ. ನಾನು ವಿಡಿಯೋ ಇದೆ, ತೋರಿಸ್ತೀನಿ. ನಾನು ಹೇಳು ತೋರ್ಸೋದು ನಾನು ನೀನ್ ಹೇಳಿದ್ರೆ ನಾನು ಮಾಡ್ತೀನಿ. ಹೌದಾ? ತೋರ್ಸು. ಇಲ್ಲಿ ಜಾಗದ ಯಾವ ರೀತಿಯಾಗಿ ಚಿಂತೆ ಆಯ್ತಾರೆ, ಯಾವ ರೀತಿಯಾಗಿ ಮನೆಯನ್ನ ರೆಡಿ ಮಾಡಿಕೊಂಡಿದ್ದಾರೆ, ಎಲ್ಲ ಸೆಡ್ ಮುಖಾಂತರ ಮನೆಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ. ಸುಮಾರು ಒಂದು 3-4 ಎಕರೆ ಇವರೇ ವಿಸ್ತೀರ್ಣವಾಗಿದೆ. ಇಲ್ಲಿ ಸುತ್ತಮುತ್ತ ನಿವಾಸಿಗಳಿಗೆ ತುಂಬಾ ತೊಂದರೆ ಆಗಿದೆ. ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗಿದೆ, ಮತ್ತೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗಿದೆ. ಸಂಬಂಧಪಟ್ಟ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಅಕ್ರಮ, ಯಾರು ಅಕ್ರಮ ಬಾಂಗ್ಲಾದೇಶರು ಇದ್ದಾರೋ ಅವ್ರನ್ನೆಲ್ಲ ಒದ್ದು ಓಡಿಸಬೇಕು ಎಂಬುದು ಕಡೆ ಒತ್ತಾಯ. ಯಾಕಂದ್ರೆ ಬಾಂಗ್ಲಾದಲ್ಲಿ ಹಿಂದೂಗಳ ವ್ಯಕ್ತಿಗಳನ್ನ ಕೊಲೆ ಮಾಡ್ತಿದ್ರೆ, ಆ ಒಂದು ದೃಷ್ಟಿಯಿಂದ ಇವರು ಅಕ್ರಮವಾಗಿ ಇದ್ರೆ ದೇಶಕ್ಕೆ ಮಾರಕ. ಹೀಗಾಗಿ ಮುಂದೊಂದು ದಿನ ಅವರು ದೇಶಕ್ಕೆ ತುಂಬಾ ಮಾರಕ ಆಗತ್ತೆ. ಇವತ್ತು 10 ಜನ ಬರಬಹುದು, ನಾಳೆ 20 ಜನ ಬರಬಹುದು, 3ನೇ ದಿನ 30 ಜನ ಬರಬಹುದು. ಹೀಗೆ ತಮ್ಮ ಪ್ರದೇಶದ ಜನವನ್ನ ಇಲ್ಲಿ ಕರೆಸಿ ಒಂದ್ ಕಡೆ ಅಡ್ಡೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ಬಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲವನ್ನು ಚೆಕ್ ಮಾಡಬೇಕಾಗತ್ತೆ. ಯಾಕಂದ್ರೆ ವೆಸ್ಟ್ ಬೆಂಗಾಲ್ ಅವರು ಒಂದ್ ಕಡೆ ಇಲ್ಲಿ ಇದ್ದಾರೆ, ಅವರು ಪ್ರತಿಯೊಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲವನ್ನು ಇಟ್ಕೊಂಡಿದ್ರೆ ಅದು ಸಹ ಚೆಕ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅವರು ಇದು ನಿಜನ ಆಧಾರ್ ಕಾರ್ಡ್, ಯಾಕಂದ್ರೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿಸಿಕೊಂಡು ಬಂದಿರಬಹುದು. ಯಾಕಂದ್ರೆ ಇಲ್ಲಿ ರಿಪಬ್ಲಿಕ್ ಕಾಂಡಕ್ಕೆ ನಿವಾಸಿಗಳು ಹೇಳ್ತಿದ್ರೆ, ಸರ್ ಇಲ್ಲಿ ಅಕ್ರಮವಾಗಿ ಇದ್ದಾರೆ